ಹಾಯ್ ಹಲೋ ನಮಸ್ಕಾರ ವಿಜಯಶಾಲಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೋಟೆಲ್ ಸ್ಟೈಲಲ್ಲಿ ಹೇಗೆ ಮಸಾಲೆ ದೋಸೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಕಪ್ಲೆ ಈಗ ನಾನು 4 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ಈ ಕಪ್ಲೆ ನಾನೀಗ 2 ಕಪ್ ಉದ್ದಿನ ಬೇಳೆ ತೊಗೊತೀನಿ. ಈಗ 1 ಟೀ ಸ್ಪೂನ್ ಆಗಷ್ಟು ಮೆಂತ್ಯ ಕಾಳನ್ನ ಹಾಕ್ತಾ ಇದ್ದೀನಿ. ಇದನ್ನೊಂದು 4 ಅವರ್ ನೆನೆಯಲಿಕ್ಕೆ ಇಡೋಣ. 100 ಗ್ರಾಮ್ ಅಷ್ಟು ದಪ್ಪ ಅವಲಕ್ಕಿನ ನೆನೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅಕ್ಕಿ, ಅವಲಕ್ಕಿ, ಉದ್ದಿನಬೇಳೆ ಎಲ್ಲನೂ ಒಂದು 4 ಅವರ್ ನೆನೆ ಇಟ್ಟಿದ್ದೆ. ಅದನ್ನು ಈಗ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಸ್ವಲ್ಪನೇ ನೀರು ಹಾಕೋತಾ ಇದನ್ನು ರುಬ್ಕೊಂಬರ್ಬೇಕು. ಈಗ ಎಲ್ಲನೂ ಮಿಕ್ಸಿ ಮಾಡ್ಕೊಂಬಂದೀನಿ. ಈ ಥರ ಹಿಟ್ಟು ರೆಡಿ ಆಗೈತಿ. ಭಾಳ ಗಟ್ಟಿನೂ ಮಾಡ್ಕೋಬಾರ್ದು, ದೋಸೆ ಚೆನ್ನಾಗಿ ಬರಲ್ಲ, ಗರಿ ಗರಿಯಾಗಿ ಬರೋಂಗಿಲ್ಲ. ಈ ರೀತಿ ಎಲ್ಲನೂ ರುಬ್ಕೊಂಬಂದೀನಿ. ಇದನ್ನು ಒಂದು 10 ಅವರ್ ಎಲ್ಲ ಕಲಿಸಿ, ಚೆನ್ನಾಗಿ ಕಲಿಸಿ ಇನ್ನು 10 ಅವರ್ ಮುಚ್ಚಿಡೋಣ. ಈ ಥರ ಒಂದು ಪ್ಲೇಟ್ ಮುಚ್ಚಿ ಇದನ್ನು ಇಡ್ತೀನಿ. ಇದನ್ನು ತೆಗಿತಾ ಇದ್ದೀನಿ. ನೋಡಿ ದೋಸೆ ಹಿಟ್ಟು ಹೇಗೆ ಉಬ್ಬಿ ಬಂದಿದೆ, ಎಷ್ಟು ಚೆನ್ನಾಗಾಗಿದೆ. ಇದನ್ನು ಇನ್ನೊಂದ್ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೋತೀನಿ. ಈಗ ಉಪ್ಪು ಹಾಕೋತಾ ಇದ್ದೀನಿ. ಇದಕ್ಕೆ ಈಗ ತವಾ ಕಾಯ್ದಿದೆ, ದೋಸೆ ಹಾಕ್ತಿದ್ದೀನಿ. ತೆಳ್ಳಗೆ ಹಾಕೋಬೇಕು, ತುಂಬ ಚೆನ್ನಾಗಿ ಬರ್ತಾವೆ. ಮೇಲೆ ನೀವು ಎಣ್ಣೆನಾದರೂ ಹಾಕೋಬೋದು, ಬೆಣ್ಣೆನಾದರೂ ಹಾಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ನಾ ಯಾವುದೇ ರೀತಿ ಸಕ್ಕರೆ, ರವೆ ಏನೂ ಯೂಸ್ ಮಾಡಿಲ್ಲ. ಆದರೂ ಎಷ್ಟು ಚೆನ್ನಾಗಿ ಕಲರ್ ಮತ್ತು ಕ್ರಿಸ್ಪಿಯಾಗಿ ಬಂದಿದೆ. ನೋಡಿ ದೋಸೆ ಈ ಥರ ಬಂದಿದೆ, ತುಂಬ ಕ್ರಿಸ್ಪಿಯಾಗಿದೆ, ತುಂಬ ಚೆನ್ನಾಗಿ ದೋಸೆ ಬಂದಿದೆ. ಈ ರೀತಿ ನೀವು ಒಮ್ಮೆ ಮಾಡ್ಕೊಂಡು ನೋಡಿರಿ, ತುಂಬ ಚೆನ್ನಾಗಿರುತ್ತೆ.